ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವತ್ತು ನಡೆದಂತ ಫಿಫ್ತ್ BGT ಎರಡನೇ ದಿನದ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತು ಮ್ಯಾಚ್ ಅಂತೂ ಅದ್ದೂರಿಯಾಗೆ ಮುಗ್ದಿದೆ. ಡೇ 2 ಅದರಲ್ಲೂ ಅಲ್ಲದೆ ನಾವು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೋ ನಿನ್ನೆ ಏನಾಗಿತ್ತು ಲಾಸ್ಟ್ ಒಂದು ಓವರ್ಲಿ ಅದೇ ತರ ಇಲ್ಲವೇ ಅದೇ ತರ ನಡೆಯುತ್ತಾ ಅಂತ ನಾವು ವೇಟ್ ಮಾಡ್ತಿದ್ದೋ. ಆದ್ರೆ ಫಸ್ಟ್ 5-10 hours ಅಲ್ಲಿ ಆ ತರ ಮೂಮೆಂಟಮ್ ಅಂತೂ ಕಾಣಿಸ್ತು. ಅದ್ರಲ್ಲೂ ಅಲ್ಲದೆ ಸ್ಯಾಮ್ ಕಾನ್ಸ್ಟನ್ಸ್ ಅವ್ರಿಗೂ ಮತ್ತೆ ಲೆಬಿಷನ್ ಅವ್ರಿಗೆ ಒಂದ್ ಸ್ವಲ್ಪ ಉರ್ಸಕ್ಕಂತೂ ಟ್ರೈ ಮಾಡ್ತಿದ್ರು. ಅದ್ರಲ್ಲೂ ಅಲ್ಲದೆ ಜೈಸ್ವಾಲ್ ಅವರು ಸಹ ತುಂಬಾ ಟ್ರಿಗರ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ರು. ಅದಾದ ನಂತರ ಜಸ್ಪ್ರೀತ್ ಬೂಮ್ರಾ ಅವರು ಒಂದು ಸ್ವಲ್ಪ ಡ್ರೆಸ್ಸಿಂಗ್ ರೂಮ್ ಕಡೆಗೆ ಹೋಯ್ತಾರೆ. ಅದಾದ ನಂತರ ಸ್ಕ್ಯಾನಿಂಗ್ ಅಂತ ಹೋಗಿ ಮತ್ತೆ ಬಂದಿದ್ದಾರೆ. ಅದನ್ನು ಸಹ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಾದ ನಂತರ ತುಂಬಾ ವರ್ಷಗಳ ನಂತರ ಮತ್ತೆ ಜಸ್ಪ್ರೀತ್ ಬೂಮ್ರಾ ಅಬ್ಸೆನ್ಸ್ ಇಂದ ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದ್ದು ಅದ್ದೂರಿ ಗುರು. ಇದು ನಮ್ಮ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಅಂತೂ ಖುಷಿ ಪಟ್ಬಿಟ್ಟಿರ್ತಾರೆ. ಆದ್ರೆ ಇವತ್ತಿನ ಮ್ಯಾಚ್ ಅಂತೂ ಕ್ಯೂರಿಯಾಸಿಟಿಯಿಂದ ಇದ್ದು ಕಾನ್ಸ್ಟೆನ್ಸ್ ಮತ್ತೆ ಬೂಮ್ರಾ ನಡುವೆ ಒಂದು ಫೈಟ್ ನಡಿಬಹುದು, ಒಂದು ಆಕ್ಷನ್ ನಡಿಬಹುದು ಅಂತ. ಆದ್ರೆ ಅಷ್ಟೊಂದು ಏನಿಲ್ಲ. ಆದ ಜಸ್ಪ್ರೀತ್ ಬೂಮ್ರಾ ಅವ್ರಿಗೆ ಒಂದು ನುಗ್ಗಿ 4 ಹೊಡಿತಾರೆ ಮತ್ತೆ ಹಿಂದಕ್ಕೆ ಒಂದು 4 ಹೊಡೆಯಕ್ಕೆ ಇದ್ ಮಾಡ್ತಾರೆ. ಅದಾದ ನಂತರ ಔಟ್ ಆಗಿ ಹೋಯ್ತಾರೆ. ಆದ್ರೆ ಇವತ್ತು ಸ್ಟಾರ್ಟ್ ಮಾಡೋದು ಲೆಬಿಷನ್ ಮತ್ತೆ ಸ್ಯಾಮ್ ಕಾನ್ಸ್ಟನ್ಸ್. ಬೂಮ್ರಾ ಅವರಲ್ಲಿ ಲೆಬಿಷನ್ ಕೀಪರ್ ಕ್ಯಾಚ್ ಆಗಿ ಔಟ್ ಆಯ್ತಾರೆ. ಅದಾದ ನಂತರ ಬರೋದು ಸ್ಟೀವನ್ ಸ್ಮಿತ್ ಸಹ ಸ್ಯಾಮ್ ಕಾನ್ಸ್ಟನ್ಸ್ ಅವ್ರ ಜೊತೆ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ಸಿರಾಜಣ್ಣ ಮತ್ತೆ ಬ್ರೇಕ್ ಥ್ರೂನ ಕೊಡೋದು, ಸ್ಯಾಮ್ ಕಾನ್ಸ್ಟನ್ಸ್ ಅವರು ಗಲ್ಲಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಜೈಸ್ವಾಲ್ ಅವರಂತೂ ಬೆಂಕಿಯ ಕ್ಯಾಚ್ ಹಿಡಿತಾರೆ. ಅದಾದ ನಂತರ ಬರೋದು ಟ್ರಾವಿಸ್ ಹೆಡ್ ಅವರು ಸಹ ಅದೇ ಓವರ್ ಅಲ್ಲಿ KL ರಾಹುಲ್ಗೆ ಸ್ಲಿಪ್ಗೆ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಅದಾದ ನಂತರ ಬರೋದು ವೆಬ್ ಸ್ಟಾರ್ ಮತ್ತೆ ಸ್ಟೀವನ್ ಸ್ಮಿತ್ ಒಂದು ತಕ್ಕ ಮಟ್ಟಿಗೆ 50+ ರನ್ನ ಪಾರ್ಟ್ನರ್ಶಿಪ್ ನ ಕೊಡ್ತಾರೆ. ಅದಾದ ನಂತರ ಪ್ರಸಿದ್ಧ ಕೃಷ್ಣನ ಓವರ್ ಅಲ್ಲಿ ಸ್ಟೀವನ್ ಸ್ಮಿತ್ ಅವರು ಸ್ಲಿಪ್ಗೆ ಕ್ಯಾಚ್ ಕೊಟ್ಟು ಔಟ್ ಆಯ್ತಾರೆ. ಅದಾದ ನಂತರ ಬರೋದು ಆಲಿಯಸ್ ಕ್ಯಾರಿನೂ ಸಹ ಪ್ರಸಿದ್ಧ ಕೃಷ್ಣನ ಓವರ್ ಅಲ್ಲಿ ಬೋಲ್ಡ್ ಆಗಿ ಔಟ್ ಆಯ್ತಾರೆ. ಅದಂತ ಬರೋದು ಪ್ಯಾಟ್ ಕಮಿಂಗ್ಸ್ ಸಹ ಮತ್ತೆ ಲೆಫ್ಟ್ ಸ್ಟಾರ್ ಒಂದು ತಕ್ಕ ಮಟ್ಟಿಗೆ ಪಾರ್ಟ್ನರ್ಶಿಪ್ ನ ಕೊಡೋ ಟೈಮ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಬಂದು ಬ್ರೇಕ್ ಥ್ರೂನ ಕೊಡೋದು, ಸ್ಲಿಪ್ಗೆ ಕ್ಯಾಚ್ ಕೊಟ್ಟು ಪ್ಯಾಟ್ ಕಮಿಂಗ್ಸ್ ಅವರು ಔಟ್ ಆಗಿ ಹೋಯ್ತಾರೆ. ಅದಾದ ನಂತರ ಮಿಚ್ಚಾ ಸ್ಟಾರ್ಕ್ನು ಸಹ ನಿತೀಶ್ ಕುಮಾರ್ ರೆಡ್ಡಿ ಔಟ್ ಮಾಡಿ ಕಳಿಸ್ತಾ ಇರ್ತಾರೆ. ಅವಾಗಂತೂ ಬಂದ ಪುಟ ಹೋದ ಪುಟ ಆಸ್ಟ್ರೇಲಿಯನ್ ಬ್ಯಾಟ್ಸ್ಮನ್ ಗಳಂತುವೆ. ಅದಂತ ಲೈನು ಸಹ ನಿಧಾನಕ್ಕೆ ಆಡ್ತಾ ಇರ್ತಾರೆ. ಆ ಟೈಮ್ ಅಲ್ಲಿ ವೆಬ್ ಸ್ಟಾರ್ ಒಂದ್ ಸ್ವಲ್ಪ ಒಡೆಯೋ ಇಂಟೆಂಟ್ ಅಲ್ಲಿ ಇರ್ತಾರೆ. ಆ ಟೈಮ್ ಅಲ್ಲಿ ಪ್ರಸಿದ್ಧ ಕೃಷ್ಣ ಬಂದು ವೆಬ್ ಸ್ಟಾರ್ ನ ವಿಕೆಟ್ ನ ತೆಗಿತಾರೆ. ಅದಾದ ನಂತರ ಬರೋದು ಬೋಲ್ಯಾಂಡ್ ಮತ್ತೆ ಲೈನ್. ಇವರಿಬ್ರು 10ನೇ ವಿಕೆಟ್ಗೆ ಜೊತೆಗೂಡಿ ಏನಾರ ಕಾಟ ಗೀಟ ಕೊಟ್ಬಿಡ್ತಾರ. ಹೋದ್ ಟೆಸ್ಟ್ ಮ್ಯಾಚ್ ಅಲ್ಲಿ ಹೆಂಗೆ ಕಾಟ ಕೊಟ್ಬಿಟ್ರ ಈ ಮ್ಯಾಚ್ ಅಲ್ಲಿ ಅದೇ ರೀತಿ ಕೊಡ್ತಾರೇನೋ ಅಂತ ಅನ್ಕೊಂಡು, ಆದ್ರೂ ಬಂದು ಬ್ರೇಕ್ ಥ್ರೂನ ಕೊಟ್ಟಿದ್ದು ನಮ್ಮ DSP ಸಿರಾಜಣ್ಣ ಬಂದು ಬಾಲ್ ನ ಮಾಡಿ ವಿಕೆಟ್ ನ ತೆಗೆದು ಆಸ್ಟ್ರೇಲಿಯಾನ 181 ರನ್ಗೆ ಆಲ್ ಔಟ್ ಮಾಡಿದ್ರು. ಇಂಡಿಯಾ 4 ರನ್ಗಳ ಲೀಡ್ ನ ತಕೋತು. ಅದಾದ ನಂತರ ಬ್ಯಾಟಿಂಗ್ ಗೆ ಬರೋದು ಇಂಡಿಯಾ ಅಂತೂ ಇವತ್ತು ರನ್ಸ್ ನ ಒಡೆಯೋ ಇಂಟೆಂಟ್ ಅಲ್ಲೇ ಕಾಣಿಸ್ತಾ ಇದ್ರು. ಅದನ್ನ ನೋಡ್ದಿಟ್ನೆ ಜೈಸ್ವಾಲ್ ನ ನೋಡಿಟ್ನೆ ಗೊತ್ತಾಗಿದ್ದು, ಯಾವಾಗ ಮಿಚ್ಚಾ ಸ್ಟಾರ್ಕ್ ಓವರ್ಗೆ ಮೊದಲನೇ ಓವರ್ 4 4 ನ ಹೊಡಿತಾರೋ ಅವಾಗ್ಲೇ ಅನ್ಕೊಂಡು ಏನೋ ಇವತ್ತು ಇಂಡಿಯಾದ ಬ್ಯಾಟಿಂಗ್ ಅಲ್ಲಿ ಅಗ್ರೆಸಿವ್ ಇದ್ದೇ ಇರುತ್ತೆ ಅಂತ ಅನ್ಕೊಂಡು, ಅದ್ರಲ್ಲಂತೂ ಜೈಸ್ವಾಲ್ ಅಂತೂ ಒಡೆಯ ಇಂಟೆಂಟ್ ಅಲ್ಲೇ ಕಾಣಿಸ್ತಿದ್ರು. ಅದಾದ ನಂತರ ಬೋಲೆಂಡ್ ಓವರ್ ಅಲ್ಲಿ KL ರಾಹುಲ್ ಅವರು ಬೋಲ್ಡ್ ಆಗಿ ಔಟ್ ಆಯ್ತಾರೆ. ಅದಾದ ನಂತರ ಶುಮನ್ ಗಿಲ್ ಮತ್ತೆ ಜೈಸ್ವಾಲ್ ತಕ್ಕ ಮಟ್ಟಿಗೆ ಆಡೋ ಟೈಮ್ ಅಲ್ಲಿ ಮತ್ತೆ ಬೋಲೆಂಡ್ ಅವರು ಜೈಸ್ವಾಲ್ ನ ವಿಕೆಟ್ ನ ತೆಗಿತಾರೆ. ಅದ್ರಲ್ಲೂ ಅಲ್ಲದೆ ಬೋಲೆಂಡ್ ಮೇನ್ ವಿಕೆಟ್ ಗಳನ್ನ ಎತ್ಬಿಟ್ರೆ ನಮ್ಮ ಇಂಡಿಯಾದವ್ರದ್ದು. ಅದಾದ ನಂತರ ಬರೋದು ವಿರಾಟ್ ಕೊಹ್ಲಿ ಮತ್ತೆ ಶುಮನ್ ಗಿಲ್ ತಕ್ಕ ಮಟ್ಟಿಗೆ ಆಡ್ತಾರೇನೋ ಅಂತ ಒಂದು ಕ್ಯೂರಿಯಾಸಿಟಿ ಇಟ್ಟಿದ್ದು. ಆದ್ರೆ ವಿರಾಟ್ ಕೊಹ್ಲಿ ಅವರು ಸಹ ಅದೇ ತಪ್ಪು ಮಾಡಿದ್ದು, ಮತ್ತೆ ಸ್ಲಿಪ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗಿದ್ದು. ವಿರಾಟ್ ಕೊಹ್ಲಿ ಅವರು ಈ ಸೀರೀಸ್ ಅಲ್ಲಿ ಸೇಮ್ ಡಿಸ್ಮಿಸಲ್ 8 ಇನ್ನಿಂಗ್ಸ್ ಅಲ್ಲೂ ಸಹ ಸೇಮ್ ಡಿಸ್ಮಿಸಲ್. ನಾವು ಒಂದು ಮ್ಯಾಚ್ ಅಲ್ಲಿ 2 ಇನ್ನಿಂಗ್ಸ್ ಇರುತ್ತೆ. ಆ 2 ಇನ್ನಿಂಗ್ಸ್ ನ ಇಲ್ಲಿವರೆಗೂ ಲೆಕ್ಕಾದ್ರೆ 8 ಇನ್ನಿಂಗ್ಸ್ ಅಷ್ಟರಲ್ಲೂ ಸಹ ಸೇಮ್ ಡಿಸ್ಮಿಸಲ್ ಆಗಿರೋದು. ವಿರಾಟ್ ಕೊಹ್ಲಿ ಅವ್ರಿಗೂ ಸಹ ಒಂದ್ ಸ್ವಲ್ಪ ಬೇಜಾರಿದೆ. ಹಾಗೆ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಗಳಿಗಂತೂ ಇನ್ನ ಬೇಜಾರಾಗಿರುತ್ತೆ. ಏನಕ್ಕಂದ್ರೆ ವಿರಾಟ್ ಕೊಹ್ಲಿ ಅವ್ರದ್ದು ಫಸ್ಟ್ ಮ್ಯಾಚ್ ಪರ್ತ್ ಅಲ್ಲಿ 2nd ಇನ್ನಿಂಗ್ಸ್ ಅಲ್ಲಿ 100 ಬಿಟ್ರೆ ಇನ್ ಯಾವುದೇ ರೀತಿ ಅವ್ರದ್ದು ಬಿಗ್ ಸ್ಕೋರ್ ಅಂತೂ ಬಂದಿಲ್ಲ. ಇವರಿಂದ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದು, ಆದ್ರೆ ಯಾವುದೇ ರೀತಿ ಬರ್ಲಿಲ್ಲ. ಅವ್ರಿಗೂ ಸಹ ಒಂದ್ ಸ್ವಲ್ಪ ಬೇಜಾರಿದೆ. ಅದಾದ ನಂತರ ಬರೋದು ಪಂತ್ ಗುರು.
ಅಂತೂ ಬಂದಿಟ್ನೆ ಸ್ಟಾರ್ಟ್ ಗುರು. ಇಲ್ಲಿ ಟಕ್ಕು ಟುಕ್ಕು ಆಡಿದ್ರೆ ನಿಜವಾಗ್ಲೂ ರನ್ ಅಂತೂ ಬರಲ್ಲ. ಇನ್ನು ಬೀಸ್ ಆಡೋದ್ರಲ್ಲೇ ಇಲ್ಲಿ ಇರೋದು ಅಂದ್ಬಿಟ್ಟು ಬೋಲೆಂಡ್ಗೆ ಮೊದಲನೇ ಬಾಲಿ ನುಗ್ಗಿ ಪಟ್ನೆ ಸ್ಟ್ರೈಟ್ ಸಿಕ್ಸ್ ಹೊಡಿತಾರೆ. ಎಲ್ಲಾರ್ಗು ಒಂದ್ಸಲ ಮೊಕ ನೋಡ್ತಾ ಇರ್ತಾರೆ ಎಲ್ಲಾ ಫೀಲ್ಡರ್ಸ್ಗಳು, ಏನ್ ಹಿಂಗ್ ನುಗ್ಗಿ ಹೊಡೆದ್ಬಿಟ್ಟು ಮೊದಲನೇ ಬಾಲೆ ಸಿಕ್ಸ್ ಅಂತ. ಅದಾದ ನಂತರ ಪಂತ್ ಬ್ಯಾಟಿಂಗ್ಗೆ ಚೇಂಜ್. ಏನ್ ಗುರು, ರಪ್ಪಟ್ ರಪ್ಪಟ್ 33 ಬಾಲ್ಗೆ 61 ರನ್ ಹೊಡೆಯೋದು. ಇದು ಟೆಸ್ಟ್ ಅಲ್ಲಿ T20 ಮ್ಯಾಚ್ ನ ಮತ್ತೆ ತಂದಿದ್ದು. ಅದ್ರಲ್ಲೂ ಅಲ್ಲದೆ ರಿಷಬ್ ಪಂತ್ ಅವರು ನ್ಯಾಚುರಲ್ ಗೇಮ್ ನ ಮತ್ತೆ ಅವ್ರು ಆಡಿದ್ದು. ಇದೇ ತರ ಹೋದ್ ಸಲನೂ 186 ಬಾಲ್ಗೆ 159 ರನ್ ಹೊಡೆದಿರ್ತಾರೆ. ಅದೇ ರೀತಿ ಇಲ್ಲೂ ಸಹ ಸಿಡ್ನಿಲಿ ಅದೇ ಇನ್ನಿಂಗ್ಸ್ ನ ಕ್ಯಾರಿ ಮಾಡಕ್ ನೋಡ್ತಾರೆ. ಆದ್ರೆ ಪ್ಯಾಟ್ ಕಮಿನ್ಸ್ ಓವರ್ ಅಲ್ಲಿ 61 ರನ್ ಹೊಡೆದಿದ ನಂತರ ಔಟ್ ಆಗಿ ಹೋಯ್ತಾರೆ. ಅದಕ್ಕೂ ಮುಂಚೆನೆ ಶುಮನ್ ಗಿಲ್ ಅವರು ಇಲ್ದೇ ಇರೋ ಶಾಟ್ ನ ಅಲ್ಲಿ ಪಂತ್ ಹೊಡಿತಾ ಇದಾರೆ. ಆದ್ರೆ ಇವ್ರು ಏನಕ್ಕೆ ಹೊಡೆಯೋ ಇಂಟೆಂಟ್ ತೋರ್ಸ್ರು ಅಂತ ಗೊತ್ತಿಲ್ಲ. ಆದ್ರೆ ನುಗ್ಗಿ ಆಡಕ್ ಹೋಗ್ತಾರೆ. ಆದ್ರೆ ವೆಬ್ಸ್ಟರ್ ಓವರ್ ಅಲ್ಲಿ ಟಿಪ್ ಆಗಿ ಕೀಪರ್ ಕ್ಯಾಚ್ ಆಗಿ ಔಟ್ ಆಯ್ತಾರೆ. ಅದಾದ ನಂತರ ಬರೋದು ಜಡೇಜಾ ಮತ್ತೆ ಪಂತ್ ಇವರಿಬ್ರು ಒಂದ್ ಸ್ವಲ್ಪ ಇದ್ ಮಾಡ್ತಾ ಇರ್ತಾರೆ. ಮಿಚೆಲ್ ಸ್ಟಾರ್ಕ್ ಓವರ್ಗೆ ಸಿಕ್ಸ್ ನ ಹೊಡಿತಾರೆ. ಪಂತ್ ಅದ್ದೂರಿ 2 ಸಿಕ್ಸ್ ಪಟ್ ನ ಹೊಡಿತಾ ಇರ್ತಾರೆ. ಅವಾಗಂತೂ ಪಂತ್ಗೆ ಫೀಲ್ಡರ್ಸ್ ಗಳಂತೂ ಫುಲ್ ಸ್ಪ್ರೆಡ್ ಆಗೋಗಿರ್ತಾರೆ. ಯಾರು ಮುಂದೆ ಅಂತೂ ಇರಲ್ಲ, ಎಲ್ಲ ಹಿಂದೆನೆ ನಿಂತಿರ್ತಾರೆ. ಪಂತ್ಗಂತೂ ಅದ್ದೂರಿ ಬ್ಯಾಟಿಂಗ್ ಗುರು ಪಂತ್ದು. ಅದ್ರಿಂದ ಇಂಡಿಯನ್ ಸ್ಕೋರ್ ಒಂದ್ ಸ್ವಲ್ಪ ಲೀಡಿಂಗ್ ಅಲ್ಲಿ ಪುಷ್ ಅಪ್ ಆಗಿದ್ದು. ಅದಾದ ನಂತರ ಪಂತ್ ಔಟ್ ಆದ ನಂತರ ಬರೋದು ನಿತೀಶ್ ಕುಮಾರ್ ರೆಡ್ಡಿ ಮತ್ತೆ ಜಡೇಜಾ ಇವರಿಬ್ರು ಒಂದ್ ಸ್ವಲ್ಪ ಇನ್ನಿಂಗ್ಸ್ ನ ಕ್ಯಾರಿ ಮಾಡ್ತಾ ಇರ್ತಾರೆ. ಅದ್ರ ಜೊತೆಗೆ ನಿತೀಶ್ ಕುಮಾರ್ ರೆಡ್ಡಿ ಅವರು ತಲೆ ಮೇಲೆ ಹೊಡೆದು ಒಂದು 4 ಹೊಡೆಯೋಣ ಅಂತ ಹೋಯ್ತಾರೆ. ಆದ್ರೆ ಬ್ಯಾಟ್ ಬಾಟಮ್ಗೆ ಬಿದ್ದು ಕ್ಯಾಚ್ಗೆ ಹೊರಟೋಗೋದು ಸ್ಟ್ರೈಟ್. ಪ್ಯಾಟ್ ಕಮಿನ್ಸ್ ಅವರು ಹಿಡಿತಾರೆ. ಅದಾದ ನಂತರ ಬರೋದು ವಾಷಿಂಗ್ಟನ್ ಸುಂದರ್ ಮತ್ತೆ ಜಡೇಜಾ ಇವರಿಬ್ರು ನಿಧಾನಕ್ಕೆ ಆಡ್ತಾ ಇದ್ದಾರೆ. ಇವಾಗ ಇಂಡಿಯಾ 141 ರನ್ಗೆ 6 ವಿಕೆಟ್ ನ ಕಳ್ಕೊಂಡಿರೋದು. ಹಾಗೆ ಇಂಡಿಯಾ 145 ರನ್ ನ ಲೀಡ್ ನ ತಗೊಂಡಿರೋದು. ಹಾಗೆ ಇವತ್ತು ಜಡೇಜಾ ಅವ್ರು ಔಟ್ ಆಗ್ಬೇಕಾಯ್ತು. ಅಕಸ್ಮಾತ್ ಸ್ಲಿಪ್ ಅಲ್ಲಿ ಸ್ಟೀವನ್ ಸ್ಮಿತ್ ಮಧ್ಯ ಕೈ ಹಾಕೋದ್ರಿಂದ ಉಳಿದ್ರು. ಇಲ್ಲ ಅಂದ್ರೆ ಇಂಡಿಯಾ ಇವಾಗ 7 ವಿಕೆಟ್ ನ ಕಳ್ಕೊಂಡಿರೋದು. ಒಂದು ಒಳ್ಳೆ ಖುಷಿ ಆದ್ರೂ. ಅದಾದ ನಂತರ ಜಸ್ಪ್ರೀತ್ ಬೂಮ್ರಾ ಅವರು ಲಂಚ್ ಗಿಂತ ಮುಂಚೆನೆ ಅವರು ಡ್ರೆಸ್ಸಿಂಗ್ ರೂಮ್ ಕಡೆಗೆ ಹೋಗ್ತಾರೆ. ಅದಾದ ನಂತರ ಅವರು ಯಾವುದೇ ರೀತಿ ಬರಲ್ಲ. ಅವಾಗ ಕ್ಯಾಪ್ಟನ್ಶಿಪ್ ನ ಮತ್ತೆ ಜಸ್ಪ್ರೀತ್ ಬೂಮ್ರಾ ಅಬ್ಸೆನ್ಸ್ ಅಲ್ಲಿ ನಿಭಾಯಿಸೋದು ವಿರಾಟ್ ಕೊಹ್ಲಿ. ಅದ್ದೂರಿ ಗುರು, ತುಂಬಾ ವರ್ಷಗಳ ನಂತರ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ಯಾಪ್ಟನ್ಶಿಪ್ ನ ನಿಭಾಯಿಸಿದ್ದು ಅದ್ದೂರಿಯಾಗಿತ್ತು. ನಾವು ವೇಟ್ ಮಾಡ್ತಿದ್ದೋ ಯಾವಾಗ ಕ್ಯಾಪ್ಟನ್ಶಿಪ್ ನ ನಿಭಾಯಿಸ್ತಾರೆ ಅಂತ. ಆದ್ರೆ ಫ್ಯಾನ್ಸ್ ಗಳಿಗೆ ಈ ಮ್ಯಾಚ್ ಅಲ್ಲೇ ಸಿಕ್ಬಿಡ್ತು ಒಂದ್ ಸ್ವಲ್ಪ ಕ್ಯಾಪ್ಟನ್ಶಿಪ್ ನ ನಿಭಾಯಿಸೋದು. ಅದಾದ ನಂತರ ಜಸ್ಪ್ರೀತ್ ಬೂಮ್ರಾ ಅವರು ಸ್ಕ್ಯಾನ್ಗೆ ಅಂತ ಹೋಯ್ತಾರೆ. ಸ್ಕ್ಯಾನ್ಗೆ ಹೋಗಿ ಮತ್ತೆ ಬರ್ತಾರೆ. ಅದಾದ ನಂತರ ಮ್ಯಾಚ್ ಮುಗಿದ ನಂತರ ಪ್ರಸಿದ್ಧ ಕೃಷ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗ ಹೇಳ್ತಾರೆ ಜಸ್ಪ್ರೀತ್ ಬೂಮ್ರಾ ಅವರಿಗೆ ಬ್ಯಾಕ್ ಸ್ಪೈಸಮ್ ಇತ್ತಂತೆ. ಅದಕ್ಕೋಸ್ಕರ ಜಾಸ್ತಿ ಏನಾದ್ರು ಎಫೆಕ್ಟ್ ಆಗುತ್ತಾ ಅಂತ ನೋಡಾಗ ಏನಾದ್ರು ಬಾಲಿಂಗ್ ಮಾಡಿದ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತಾ ಅಂತ ತಿಳ್ಕೊಳಕ್ಕೋಸ್ಕರ ಸ್ಕ್ಯಾನಿಂಗ್ ನ ಮಾಡ್ಸಕ್ ಹೋಗಿದ್ದು. ಆದ್ರೆ ಅದ್ರ ಬಗ್ಗೆ ಇನ್ನ ರಿಪೋರ್ಟ್ ಅಂತೂ ಬಂದಿಲ್ಲ. ಜಸ್ಪ್ರೀತ್ ಬೂಮ್ರಾ ಅವರಿಗೆ ಬೆನ್ನು ಸೆಳೆತ ಇರೋದಕ್ಕೋಸ್ಕರ ಅವರು ಸ್ಕ್ಯಾನಿಂಗ್ ನ ಮಾಡಿಸಿದ್ದಾರೆ. ನಾಳೆ ಅವರು ಬಾಲಿಂಗ್ ಮಾಡ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ. ಆದ್ರೆ ನಮ್ಮ ಪ್ರಕಾರ ಬೂಮ್ರಾ ಅವರಿಗೆ ಒಂದ್ ಸ್ವಲ್ಪ ರೆಸ್ಟ್ ನ ಕೊಡ್ಬೇಕು. ಅವ್ರು ಹೋದ್ ಮ್ಯಾಚ್ ಅಲ್ಲೇ ಅಷ್ಟೊಂದು ಓವರ್ ನ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅವ್ರು ಹೋದ್ ಮ್ಯಾಚ್ ಅಲ್ಲೇ ಒಂದ್ ಸ್ವಲ್ಪ ಇದ್ ಮಾಡ್ತಾ ಇದ್ರು. ಓವರ್ ನ ಮಾಡಕ್ಕೆ ಒಂದ್ ಸ್ವಲ್ಪ ಕಾಲ್ನ ಹಿಡ್ಕೊಂಡು ಇದ್ ಮಾಡ್ತಾ ಇದ್ರು. ಆದ್ರೆ ಈ ಮ್ಯಾಚ್ ಅಲ್ಲಿ ಹೋಗಿ ಕ್ಯಾಪ್ಟನ್ ಆಗಿ ಅದ್ರಲ್ಲೂ ಅಲ್ಲದೆ ನಿಭಾಯಿಸ್ಬೇಕು ಟೀಮ್ ನ. ಅದಕ್ಕೋಸ್ಕರ ಕ್ಯಾಪ್ಟನ್ಶಿಪ್ ನ ವಿರಾಟ್ ಕೊಹ್ಲಿ ಕೊಟ್ಟು ಅವರು ಸ್ಕ್ಯಾನಿಂಗ್ ನ ಮುಗಿಸ್ಕ ಬಂದು ಇವಾಗ ರೆಸ್ಟ್ ನ ತಗೋತಿದ್ದಾರೆ. ಆದ್ರೆ ನಾಳೆ ಆಡ್ತಾರ ಇಲ್ವಾ ಅಂತ ನಮಗೂ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ. ವೇಟ್ ಮಾಡಿ ನೋಡೋಣ ಏನ್ ಆಗುತ್ತೆ ಅಂತ ನಾಳೆಗೆ. ಅದ್ರಲ್ಲೂ ಅಲ್ಲದೆ ಇಂಡಿಯಾ ನಾಳೆ ಇನ್ನ 150 ರನ್ ನ ಹೊಡಿಲೇಬೇಕು. ಅವಾಗ 300 ರನ್ ಲೀಡ್ ಇರುತ್ತೆ ಇಂಡಿಯಾಗೆ. ಅವಾಗ ಆಸ್ಟ್ರೇಲಿಯಾದವ್ರನ್ನೇ ವಿಕೆಟ್ ತೆಗಿಯಕ್ಕೆ ಅದ್ದೂರಿ. ಅದರಲ್ಲೂ ಅಲ್ಲದೆ ಈ ಪಿಚ್ ಅಲ್ಲಿ ಇವರು ನಿಧಾನಕ್ಕೆ ಆಡ್ತೀನಿ ಅಂದ್ರೆ ನಿಜವಾಗ್ಲೂ ಆಡಕ್ಕಾಗಲ್ಲ. ಈ ಪಿಚ್ ಅಂತೂ ಎವಿ ಸ್ವಿಮ್ ಅಂತೂ ಅದ್ದೂರಿಯಾಗೈತೈತೆ. 30 ಓವರ್ಸ್ ಆದ್ರೂ ಸ್ವಿಮ್ ಆಯ್ತೈತೆ. ಹಳೆ ಬಾಲಲ್ಲೇ ಸ್ವಿಮ್ ಆಯ್ತೈತೆ ಅಂದ್ರೆ ಇವರು ನಿಜವಾಗ್ಲೂ ಅಷ್ಟೊಂದು ರನ್ ಹೊಡೆಯಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು 250 ಮೇಲೆ ಹೊಡೆದ್ರೆ ಪಕ್ಕ ಇಂಡಿಯಾದವರು ಆಡ್ಸಿ ವಿನ್ ಆಗ್ಬೋದು ಈ ಮ್ಯಾಚ್ ನ, ಅದಂತೂ ಹೇಳ್ಬೋದು. ವೇಟ್ ಮಾಡಿ ನೋಡೋಣ ಏನಾಗುತ್ತೆ ಮ್ಯಾಚ್ ಅಂತ. ಹಾಗೆ ಇದೇ ತರದ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ವಂದನೆಗಳು.